ಬೇಕು ಅಂತಾನೆ ಅವ್ರ ಮೇಲೆ ಸೇರ್ ತೀರಿಸ್ಕೊಳಕ್ಕೋಸ್ಕರ ಸುಳ್ಳು ಆಪಾದನೆ ಹೊರಿಸಿ ಅವ್ರನ್ನ ಅಪರಾಧಿ ಅಂತ ತೀರ್ಮಾನ ಮಾಡಿದ್ದಾರೆ. ಅಪ್ಪ, ಈಗ ನೀವು ಕೊಡೋ ತೀರ್ಪಿನ ಮೇಲೆ ನನ್ನ ಭವಿಷ್ಯನೇ ನಿಂತಿದೆ. ಹೇಗಾದ್ರೂ ಮಾಡಿ ಅವ್ರನ್ನ ನಿರಪರಾಧಿ ಅಂತ ಬಿಡುಗಡೆ ಮಾಡಿಪ್ಪ, ಬಿಡುಗಡೆ ಮಾಡಿ. ಕೇವಲ ಈ ಮನೆಯ ಡ್ರೈವರ್ ಆಗಿದ್ದವನ ಮಗನನ್ನ ಪ್ರೀತಿ ಮಾಡಿ ನನಗೂ ಗೊತ್ತಿಲ್ಲದ ಹಾಗೆ ಅವನ ಕೈಲಿ ತಾಳಿ ಕಟ್ಸ್ಕೊಂಡು ಈ ಜಸ್ಟಿಸ್ ಜಗನ್ನಾಥನ ಘನತೆ ಗೌರವಗಳಿಗೆ ಮಸಿ ಬರೆದು ಬಿಟ್ಟಿಯಮ್ಮ. ಅಮೆರಿಕದಲ್ಲಿರೋ ನಿನ್ ಸೋದರ ಮಾವನಿಗೆ ಈ ವಿಷಯ ಗೊತ್ತಾದ್ರೆ ನಮ್ಮ ಮನೆತನದ ಮರ್ಯಾದೆ ಬೀದಿ ಪಾಲಾಗತ್ತಮ್ಮ. ಇಷ್ಟಾದ್ಮೇಲೂ ಕೂಡ ನೀವು ಘನತೆ ಗೌರವ ಅಂತ ಕೂತ್ಕೊಂಡಿದ್ರೆ ನಾನು ನನ್ನ ಸೌಭಾಗ್ಯನೇ ಕಳ್ಕೋಬೇಕಾಗತ್ತಪ್ಪ. ಸರಿಯಮ್ಮ, ನಾನೊಬ್ಬ ನಿಷ್ಠಾವಂತ ನ್ಯಾಯಾಧೀಶನಾದರೂ ಇವತ್ತು ನನ್ನ ಕರುಳಿನ ಕೂಗಿಗೋಸ್ಕರವಾಗಿ ಕಾನೂನನ್ನೇ ತಿರ್ಚಿ ರಾಜನನ್ನ ಬಿಡುಗಡೆ ಮಾಡ್ತೀನಿ. ಅದು ನೀನು ನನ್ನ ಮಾತಿನ ಪ್ರಕಾರ ನಡ್ಕೊಳ್ಳೋದ್ರೆ ಮಾತ್ರ. ಹೇಳಿಪ್ಪ, ರಾಜನಿಗೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ಹಾಗಾದ್ರೆ ಅವನು ತಾಳಿಂತ ಕಟ್ಟಿರೋ ಅರಿಶಿಣದ ದಾರವನ್ನ ಕಿತ್ತು ಬಿಸಾಕಬೇಕು. ನಿನ್ನ ಹೊಟ್ಟೆನಲ್ಲಿ ಬೆಳೀತಾ ಇರೋ ಪಾಪದ ಪಿಂಡವನ್ನ ಹೊಸಕಿ ಹಾಕಬೇಕು. ನನ್ನ ಜೊತೆನಲ್ಲಿ ನೀನು ಅಮೆರಿಕಕ್ಕೆ ಬಂದು ನಿನ್ನ ಸೋದರ ಮಾವನನ್ನ ಮದುವೆ ಮಾಡಿಕೊಂಡು ಹಳೆದನ್ನೆಲ್ಲ ಕೆಟ್ಟ ಕನಸು ಅಂತ ಮರಿಬೇಕು. ಅಪ್ಪ, ನೀವಾ ಈ ಮಾತು ಹೇಳ್ತಾ ಇರೋದು? ಜಸ್ಟಿಸ್ ಜಗನ್ನಾಥ್ ಸತ್ಯವಂತರು, ನೀತಿವಂತರು, ಯಾವ ಆಮಿಷಕ್ಕೂ ಒಳಗಾಗದೆ ನ್ಯಾಯನ ಕಾಪಾಡೋ ನ್ಯಾಯಾಧೀಶರು ಅಂತ ಈ ಊರಿನ ಜನರೆಲ್ಲ ಹೆಮ್ಮೆ ಪಡ್ತಾ ಇದ್ರು. ಆದ್ರೆ ನಿಮ್ ಬಾಯಿಂದ ಈ ಮಾತನ್ನು ಕೇಳಿದ್ಮೇಲೆ ನೀವು ಮನುಷ್ಯರೇ ಅಲ್ಲ, ಅನ್ಯಾಯದ ಮುಸ್ಕನ್ನ ಹಾಕೊಂಡು ನ್ಯಾಯದ ಪೀಠನ ಅಲಂಕರಿಸಿರೋ ಒಂದು ವಿಷ ಜಂತು ಅಂತ ನನಗೀಗ ಗೊತ್ತಾಯ್ತು. ಅಪ್ಪ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಈ ಪವಿತ್ರವಾದ ತಾಳಿನ ನಾನು ಕಿತ್ತೆಸಿಬೇಕಾ? ಸೃಷ್ಟಿಯ ಮೂಲವಾದ ಈ ತಾಯ್ತನನ ನಾನು ಕಳ್ಕೋಬೇಕಾ? ಏನಪ್ಪಾ ಇದೇನಾ ತಂದೆಯಾದವ್ರ ಮಗಳು ಕೊಡೋ ತೀರ್ಪು? ನಿಮ್ಮ ಕೋರ್ಟಲ್ಲಿ ರಾಜನಿಗೆ ನ್ಯಾಯ ದೊರಕದೆ ಹೋದ್ರು ದೇವ್ರ ಕೋರ್ಟು ಅಂತ ಒಂದಿದೆ, ಅಲ್ಲಿ ರಾಜನಿಗೆ ನ್ಯಾಯ ಸಿಕ್ಕೇ ಸಿಕ್ಕತ್ತೆ ಅನ್ನೋ ನಂಬಿಕೆ ನನಗಿದೆ ಅಪ್ಪ, ನನಗಿದೆ. ಕೋಳಿ ಕೇಳಿ ಮಸಾಲೆ ಹರಿತಾರೇನ್ರಿ ಜಡ್ಜ್ ಸಾಹೇಬ್ರ? ಕತ್ತರಿಸದೆ ಓಟ್ ತಗೊಂಡು ಪದವಿಗೆ ಬಂದಿವಿ ಅಂದ ಮೇಲೂ ನಮ್ಮವ್ರೆ ಯಾರಾದ್ರೂ ಚಕಾರ ಎತ್ತಿದ್ರು ಕತ್ತರಿಸದೆ ಒಂದೊಂದು ಟೇಮಲ್ಲಿ ಪಕ್ಷ ಬದಲಾವಣೆ ಮಾಡಬೇಕಾಗುತ್ತೆ. ಯಾಕೆ? ನಮ್ಮ ಹಿತದೃಷ್ಟಿಯಿಂದ. ಲುಕ್ ಮಿಸ್ಟರ್ ಜಗನ್ನಾಥ್, ನಾವು ರಾಜಕೀಯಕ್ಕೆ ಸೇರ್ಬೇಕು ಅಂತ ಹೈ ಲೆವೆಲ್ ನಲ್ಲಿ ಫಂಡ್ಸ್ ಕಲೆಕ್ಟ್ ಮಾಡಿ MLA ಸಾಹೇಬ್ರಿಗೆ ಕೊಡ್ತಾ ಇದೀವಿ. ಈ ಸಮಯದಲ್ಲಿ ನಿಮ್ ಮಗಳು ಆ ಡ್ರೈವರ್ ಮಗನ್ ಜೊತೆಯಲ್ಲಿ ಮದುವೆ ಆದ್ರೆ ಜನರಿಗೆ ನಿಮ್ಮೇಲಿರೋ ಗೌರವ ಕಡಿಮೆ ಆಗತ್ತೆ. ಆಗ ನಮ್ಮ ಫಂಡ್ ಕಲೆಕ್ಷನ್ಗೆ ಎಫೆಕ್ಟ್ ಆಗತ್ತೆ. ಹೀಗಾದ್ರೆ ಎಲೆಕ್ಷನ್ ಟೈಮ್ ನಲ್ಲಿ ನಾವು ಕಣ್ಕೊಂಡ್ ಬಿಡ್ಬೇಕಾಗತ್ತೆ. ಮೆದುಳಿಗೆ ಹುಳ ಬಿಟ್ಕೊಂಡ್ರೆ ತಲೆ ತಿಂತಾನೆ ಇರ್ತದೆ. ಒಂದು ಸಾರಿ ಜೋರಾಗಿ ಟೇಬಲ್ ಕುಟ್ಟಿ ಆ ರಾಜನಿಗೆ ಡೊತ್ ಸೆಂಟೆನ್ಸ್ ಕೊಟ್ಟು ಬಿಡಿ. ಬರೋ ಚುನಾವಣೆ ಒಳಗೆ ನಮ್ಮ ಪಕ್ಷ ಬಹುಮತದಿಂದ ಗೆದ್ದೆ ಗೆಲ್ಲುತ್ತೆ. ನೀವೇ ಓಮು, ನೀವೇ ಹಣಕಾಸು, ನಾನೇ ಮುಖ್ಯಮಂತ್ರಿ. ಇಡೀ ರಾಜ್ಯನೇ ಕೊಂಡ್ಕೊಂಡು ಎಲ್ರನ್ನೂ ಕತ್ತರಿಸದೆ. ಆಪಾದಿತ ರಾಜ ತನ್ನ ವೈಯಕ್ತಿಕ ಕಾರಣಕ್ಕಾಗಿ ತನ್ನ ತಂದೆಯನ್ನೇ ಕೊಲೆ ಮಾಡಿರೋದು ಸಂದೇಹಕ್ಕಾಸ್ಪದವಿಲ್ಲದೆ ಸಾಕ್ಷಿ ಸಮೇತ ನಿರೂಪಿತವಾಗಿರೋದ್ರಿಂದ ಇಂಡಿಯನ್ ಪಿನಲ್ ಕೋಡ್ 302ನೇ ಸೆಕ್ಷನ್ ಪ್ರಕಾರ ಅವನಿಗೆ ಮರಣದಂಡನೆಯನ್ನು ವಿಧಿಸಲಾಗಿದೆ.
ರಾಜ, ನಾಳೆ ಬೆಳಿಗ್ಗೆ ನಿನ್ನ ಗಲ್ಲಿಗೇರಿಸ್ತಾ ಇದ್ದೀವಿ. ನಿನ್ನ ಕೊನೆ ಆಸೆ ಏನು ಅಂತ ಹೇಳಿದ್ರೆ ಅದನ್ನ ನಾವು ಈಡೇರಿಸ್ತೀವಿ. ನಮ್ ತಂದೆನ ನಾನೇ ಕೊಲೆ ಮಾಡ್ದೆ ಅಂತ ನನ್ನ ಮೇಲೆ ಸುಳ್ಳು ಆಪಾದನೆ ಹೊರಿಸಿ ನನ್ನನ್ನ ಗಲ್ಲಿಗೇರಿಸ್ತಾ ಇದ್ದಾರೆ ಸರ್. ನನ್ನ ಜೀವನದಲ್ಲಿ ನಾನ್ ಮಾಡಿದ ತಪ್ಪು ಒಂದೇ ಒಂದು ಸರ್. ಆ ತಪ್ಪಿಗೆ ಪ್ರಾಯಶ್ಚಿತ ಆಗ್ಬೇಕಾದ್ರೆ ನಾನು ಜಸ್ಟಿಸ್ ಜಗನ್ನಾಥ್ ಅವ್ರನ್ನ ನೋಡ್ಲೇಬೇಕು. ಯಾಕೆ ರಾಜ? ನಾನು ದೈವ ಸಾಕ್ಷಿಯಾಗಿ ಅವ್ರ ಮಗಳ ಕತ್ತಿಗೆ ತಾಳಿ ಕಟ್ಟಿ ಮದುವೆ ಮಾಡ್ಕೊಂಡೆ ಸರ್. ಈ ವಿಷಯ ನನಗೂ ಸೀಮಾಗೂ ಬಿಟ್ರೆ ಬೇರೆ ಯಾರು ಗೊತ್ತಿಲ್ಲ. ಅಷ್ಟೇ ಅಲ್ಲ ಸರ್, ಸೀಮಾ ಈಗ ತಾಯಿ ಆಗ್ತಾ ಇದ್ದಾಳೆ. ಈ ವಿಷಯ ಅವ್ರಿಗೆ ಗೊತ್ತಾಗದೇ ಇದ್ರೆ ನಾಳೆ ಸೀಮಾ ಹೊಟ್ಟೆಲಿ ಹುಟ್ಟೋ ಮಗುಗೆ ನಿನ್ ತಂದೆ ಯಾರು ಅಂತ 3 ಜನ ನಿಂದನೆಗೆ ಅವಳು ಬಲಿ ಆಗ್ಬೇಕಾಗತ್ತೆ ಸರ್. ಸರ್, ದಯವಿಟ್ಟು ಈ ಒಂದು ಅವಕಾಶ ಮಾಡಿಕೊಡಿ. ನೋ, ಅವನ ಕೊನೆ ಹೇಳಿಕೆನ ಕೇಳಿ ಮತ್ತೆ ನನ್ನ ಹೃದಯಕ್ಕೆ ಆಘಾತ ಮಾಡ್ಕೊಳ್ಳಿಕ್ಕೆ ನಾನು ತಯಾರಾಗಿಲ್ಲ. ಸರ್, ನ್ಯಾಯನ ಕಾಪಾಡ್ಬೇಕಾದ ತಾವೇ ಕಾನೂನು ಚೌಕಟ್ಟಿನಿಂದ ಜಾರ್ಕೊಂಡ್ರೆ ಜನಗಳ ದೃಷ್ಟಿಲಿ ಅದು ಅಪರಾಧ ಆಗಲ್ವೇ? ಗಲ್ಲಿಗೇರಿಸೋರು ಯಾರೇ ಆಗಿರ್ಲಿ, ಅವ್ರ ಕೊನೆ ಆಸೆ ನೆರವೇರಿಸೋದು ನಮ್ ಕರ್ತವ್ಯ ಅಲ್ವೇ ಸರ್? ಓಕೆ, ನಾನು ಸೀಮಾನ ಕರ್ಕೊಂಡ್ಬರ್ತೀನಿ, ನೀವು ಕೂತ್ಕೊಳ್ಳಿ. ಸೀಮಾ, ಸೀಮಾ ನೋಡು, ರಾಜ ನೀನ್ ನೋಡ್ಬೇಕಂತೆ, ನಡಿ ಹೋಗೋಣ. ಸೀಮಾ, 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 ಸೀಮಾ. ಏನಾಯ್ತು ಸರ್? ಯಾಕೋ ಬಾಗಿಲು ತೆಗಿತಾ ಇಲ್ಲ? ಏನ್ ಅನಾಹುತ ಮಾಡ್ಕೊಂಡ್ಲೋ ಏನೋ. ಕಮಾನ್, ಓಪನ್ ಇಡು. ಪ್ರೀತಿಯ ರಾಜನಿಗೆ, ನನ್ನ ಹೊಟ್ಟೆಲಿರೋ ನಿಮ್ಮ ಮಗುಗೆ ಈಗ 3 ತಿಂಗಳು ತುಂಬಿದೆ. ಆದ್ರೆ ಅವನ್ ತನ್ನ ತಂದೆ ಕಾಣೋ ಅದೃಷ್ಟನ ಮಾತ್ರ ಪಡ್ಕೊಂಡು ಬಂದಿಲ್ಲ ರಾಜ. ಯಾಕೆಂದ್ರೆ ನಾಳೆ ಬೆಳಗ್ಗೆನೆ ನಿಮ್ಮನ್ನ ಗಲಗಂಬಕ್ಕೆ ಏರಿಸ್ತಿದ್ದಾರೆ. ನಾವು ದೈವ ಸಾಕ್ಷಿಯಾಗಿ ಗಂಡ ಹೆಂಡ್ತಿರಾದವರು. ಬೇರೆ ಸಾಧಾರಣ ತಂದೆ ಮಗಳಾಗಿದ್ದಿದ್ರೆ ನಮ್ಮನ್ನ ಹರಿಸಿ ಮೊಮ್ಮಗುನ ನೋಡೋದಕ್ಕೆ ಕುತೂಹಲದಿಂದ ಕಾಯ್ತಿದ್ರು. ಆದ್ರೆ ಇವರು ತಮ್ಮ ಗೌರವ ಘನತೆನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮನ್ನ ಕೊಲೆ ಆಪಾದನೆಗೆ ಸಿಕ್ಸಿ ತಾನೇ ನ್ಯಾಯಾಧಿಪತಿ ಸ್ಥಾನದಲ್ಲಿ ಕುಳಿತು ನಿಮಗ್ ಗಲ್ಲು ಶಿಕ್ಷೆ ಕೊಡ್ಸಿ ಮಗಳನ್ನ ವಿಧವೆ ಮಾಡಕ್ ನೋಡ್ತಿದ್ದಾರೆ ರಾಜ. ಅಂಥ ಶ್ರೀಮಂತ ನ್ಯಾಯಾಧಿಪತಿಯ ಮಗಳಾಗಿರೋದು ನನ್ನ ದುರ್ದೈವ. ಅದಕ್ಕೆ ರಾಜ, ನೀವು ಸಾಯೋದಕ್ಕಿಂತ ಮುಂಚೆ ನಾನು ಸುಮಂಗಲಿಯಾಗಿ ಸಾಯ್ಬೇಕು ಅಂತ ನಿರ್ಧರಿಸಿದ್ದೇನೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ಆಗ್ಲಾದ್ರೂ ನಾವು ಯಾರ ಸಂಚಿಗೂ ಒಳಗಾಗದೆ ಸಂತೋಷವಾಗಿ ದಾಂಪತ್ಯ ಜೀವನ ನಡೆಸೋ ಸೌಭಾಗ್ಯ ನಮಗ್ ಲಭಿಸ್ಲಿ ರಾಜ. ಜೈಲಿಂದ ತಪ್ಪಿಸ್ಕೊಂಡು ಬಂದು ನಾನು ನನ್ನ ಸೀಮಾನ್ ಮಣ್ಣು ಮಾಡಿ ಜಾಗಕ್ಕೆ ಹೋಗಿ ಅವಳ ಶವನ ಎತ್ಕೊಂಡು ಬಂದು ಇಲ್ಲಿ ಸಮಾಧಿ ಮಾಡಿದೆ. ಈಗ ನನಗೆ ಉಳಿದಿರೋ ಗುರಿ ಒಂದೇ ಒಂದು, ಆ ಜಸ್ಟಿಸ್ ಜಗನ್ನಾಥ್, MLA ಸಿಂಧಿ ರುದ್ರಯ್ಯ ಅವ್ರ ಹೆಣಗಳು ಈ ಗುಂಡಿಲಿ ಬೀಳ್ಬೇಕು. ನಾನು ಅವ್ರ ಸಮಾಧಿ ಕಟ್ಟಬೇಕು. ಆಗಲೇ ರಾಣಿ, ನನ್ನ ಸೀಮಾನ್ ಆತ್ಮಕ್ಕೆ ಶಾಂತಿ ಸಿಗೋದು. ರಾಜ, ನಾನಿಲ್ಲಿಂದ ಹೋಗಲ್ಲ. ನಿಮ್ ಕೈಯಿಂದ ಫೈಟಿಂಗ್, ಶೂಟಿಂಗ್, ಡ್ರೈವಿಂಗ್ ಎಲ್ಲ ವಿದ್ಯೆನೂ ಕಲಿತು ನಿಮ್ ಸೇಡಿನ ಜೊತೆಗೆ ನನ್ನ ಸೇಡನ್ನು ತೀರಿಸ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. For more updates, like, comment, subscribe to our channel.